ಮಗಳ ಬರ್ತ್ಡೇಗೆ ಶಾಮಿಯಾನ ಹಾಕೋಕ್ ಬಂದಿದ್ರು. ನವೆಂಬರ್ನಲ್ಲಿ ನಡೆದಿರುವ ವಿಚಾರ ಇದು. ಬಟ್ ಗೊತ್ತಾಗಿದ್ದು ಜನವರಿಲಿ. ಈ ಬಗ್ಗೆ ನನಗೊಂದು ಆಡಿಯೋ ಮೂಲಕ ಖಚಿತ ಆಯಿತು. ಆದರೆ ಅವತ್ತು ಅವರು ನನ್ನ ಹತ್ಯೆ ಪ್ಲಾನ್ ನಲ್ಲಿ ಫೇಲ್ ಆದ್ರು. ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದೀನಿ, ತುಮಕೂರಿನಲ್ಲಿ ಆಗಿರೋದು, SP ಗೆ ನಾಳೆ ದೂರು ಕೊಡ್ತೀನಿ ಅಂತ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜೇಂದ್ರ. ವಿಚಾರ ಎಲ್ಲಿಂದಲೋ ಎಲ್ಲಿಗೋ ಹೋಗ್ತಾ ಇದೆ. ಹನಿ ಟ್ರ್ಯಾಪ್ ಆಯ್ತು. ಇದೀಗ ಹತ್ಯೆ ಅನ್ನುವಂತಹ ಪದ ಬಳಕೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಒಂದು ಲಾಜಿಕಲ್ ಎಂಡ್ ಅತಿ ಶೀಘ್ರದಲ್ಲೇ ಬೇಕಾಗಿದೆ. ಇಲ್ಲಾಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಜೆಪಿಲಿ ಏನಾಗ್ತಾ ಇತ್ತು ಅದೇ ಕಾಂಗ್ರೆಸ್ನಲ್ಲೂ ಆಗತ್ತೆ. ಶಾಮಿಯಾನ ಹಾಕುವ ವೇಷವನ್ನ ಧರಿಸಿ ಬಂದಿದ್ರು ಅಥವಾ ಆ ನೆಪದಲ್ಲಿ ಬಂದಿದ್ರು. ಶಾಮಿಯಾನ ಹಾಕೋಕ್ ಬಂದವರಿಗೆ ನನ್ನ ಹತ್ಯೆಯ ಉದ್ದೇಶ ಆಗಿತ್ತು ಅಂತ ಮಾತಾಡ್ತಾ ಇದ್ದಾರೆ. ಸೀರಿಯಸ್ಲಿ ಅದೇ ನೀವು ಯಾವ ಹೇಳಿದ್ರೆ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ಅದನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಒಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟಿಗೆ 5 ಲಕ್ಷ ದುಡ್ಡು ಬಂದಿದೆ. ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿನದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ DG ಅವ್ರಿಗೆ ಕೊಡುವಂತ ಹೇಳ್ತಾರೆ. ಸೊ ಮತ್ತು ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದಮೇಲೆ ಹೋಮ್ ಮಿನಿಸ್ಟ್ರು ಅವ್ರಿಗೂ ಗಮನಕ್ಕೆ ತಂದೆ. ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ನಿಮ್ಮ ವ್ಯಾಪ್ತಿ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಅಲ್ಲಿ SP ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತೇಳಿ. SP ಗೆ ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ SP ಅವ್ರಿಗೆ ಭೇಟಿಯನ್ನು ಮಾಡಿ